ನಮಸ್ಕಾರ ವೀಕ್ಷಕರೇ, ಕೃಷ್ಣಂ ಒಂದೇ ಜಗದ್ಗುರು ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾಗರ ಪಂಚಮಿ ಹಬ್ಬದ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ವಿಡಿಯೋದಲ್ಲಿ ಈ ವರ್ಷ ನಾಗರ ಪಂಚಮಿ ಹಬ್ಬ ಯಾವಾಗ ಬಂದಿದೆ, ಹಾಗೆ ಪೂಜಾ ಸಮಯ ಏನು, ನಾಗರ ಪಂಚಮಿ ಹಬ್ಬದ ಹಿಂದಿನ ಮಹತ್ವ ಏನು, ಅವತ್ತು ಉಪವಾಸ ಮಾಡೋದರ ಹಿಂದಿನ ಮಹತ್ವ ಏನು, ನಾಗರ ಪಂಚಮಿಯ ಪೂಜಾ ವಿಧಾನ ಏನು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಿದ್ದೀನಿ. ಹಾಗಿದ್ರೆ ಇನ್ಯಾಕೆ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಿಂದೂ ಧರ್ಮದಲ್ಲಿ ನಾಗರ ಪಂಚಮಿಗೆ ವಿಶೇಷ ಮಹತ್ವವಿದೆ. ಈ ಹಬ್ಬವನ್ನು ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯೆಂದು ಆಚರಿಸಲಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ಸರ್ಪದೇವತೆ ಮತ್ತು ಶಿವನನ್ನು ಪೂಜಿಸುವುದರಿಂದ ಕಾಲಸರ್ಪದೋಷದಿಂದ ಮುಕ್ತಿ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ. ನಾಗಪಂಚಮಿ ವಿಶೇಷವಾಗಿ ಹಾವುಗಳ ಆರಾಧನೆಗೆ ಪ್ರಸಿದ್ಧವಾಗಿದೆ ಮತ್ತು ಇದು ಪ್ರಕೃತಿಗೆ ಗೌರವವನ್ನು ತೋರಿಸುವ ಸಂಕೇತ ಕೂಡ ಆಗಿದೆ. 2025ರಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಯಾವಾಗ ಆಚರಿಸಬೇಕು ಅನ್ನೋದನ್ನು ನೋಡೋದಾದರೆ, ನಾಗರ ಪಂಚಮಿಯ ಆಚರಣೆಯ ಸಂದರ್ಭದಲ್ಲಿ ಭಕ್ತರು ದೇವಾಲಯಗಳಿಗೆ ಭೇಟಿ ನೀಡಿ ಹುತ್ತಗಳಿಗೆ ಹಾಲು ಮತ್ತು ಬೆಳ್ಳಿಯ ಆಭರಣಗಳನ್ನು ಅರ್ಪಿಸಿ ನಾಗದೇವರನ್ನು ಪ್ರಾರ್ಥಿಸುತ್ತಾರೆ. ತಮ್ಮನ್ನು ಕಾಪಾಡುವಂತೆ ಬೇಡಿಕೊಳ್ಳುತ್ತಾರೆ. ಅಣ್ಣ ತಂಗಿಯರ ಬಾಂಧವ್ಯದ ಸಂಕೇತವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ನಾಗರ ಪಂಚಮಿಯ ಸಮಯದಲ್ಲಿ ವಾತಾವರಣವು ಶಾಂತವಾಗಿರುತ್ತದೆ. ಇದು ಸಾತ್ವಿಕತೆಯನ್ನು ಗ್ರಹಿಸಲು ಕೂಡ ಅನುಕೂಲವಾಗಿದೆ. ಪಂಚಪ್ರಾಣಗಳೇ ಪಂಚನಾಗಗಳೆಂದು ಪರಿಗಣಿಸಲ್ಪಡುತ್ತವೆ. ಈ ದಿನದಂದು ಶೇಷನಾಗ ಮತ್ತು ಶ್ರೀ ವಿಷ್ಣುವನ್ನು ಪ್ರಾರ್ಥಿಸುವುದು ಮಂಗಳಕರವೆಂದು ಹೇಳಲಾಗುತ್ತದೆ. 2025ರಲ್ಲಿ ನಾಗರ ಪಂಚಮಿ ಯಾವಾಗ ಅನ್ನೋದನ್ನು ನೋಡೋದಾದರೆ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯು ಜುಲೈ 28ನೇ ತಾರೀಕಿನಂದು ರಾತ್ರಿ 11:24 ಪ್ರಾರಂಭವಾಗುತ್ತೆ. ಈ ದಿನಾಂಕವು ಜುಲೈ 30ರಂದು ಮಧ್ಯಾಹ್ನ 12:46 ಕೊನೆಗೊಳ್ಳುತ್ತದೆ. ಈ ಪರಿಸ್ಥಿತಿಯಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಮಂಗಳವಾರ ಜುಲೈ 29, 2025ರಂದು ಆಚರಿಸಲಾಗುತ್ತದೆ. ಇನ್ನು ಪೂಜೆ ಮಾಡಲು ಶುಭ ಸಮಯ ಯಾವುದು ಅನ್ನೋದನ್ನು ನೋಡೋದಾದರೆ, ಧಾರ್ಮಿಕ ದೃಷ್ಟಿಕೋನದಿಂದ ಶುಭ ಸಮಯದಲ್ಲಿ ಪೂಜೆ ಮಾಡಿದರೆ ಅದರ ಪ್ರಯೋಜನಗಳು ದ್ವಿಗುಣಗೊಳ್ಳುತ್ತವೆ. ನಾಗರ ಪಂಚಮಿಯಂದು ಪೂಜೆ ಮಾಡುವ ಮುಹೂರ್ತಗಳು ಈ ರೀತಿಯಾಗಿವೆ. ಬೆಳಗಿನ ಮುಹೂರ್ತ ಬೆಳಗ್ಗೆ 5:42ದಿಂದ 8:31 ಮಧ್ಯಾಹ್ನದ ಶುಭ ಸಮಯ ಮಧ್ಯಾಹ್ನ 3:51ದಿಂದ 5:32 ಈ ಶುಭ ಸಮಯದಲ್ಲಿ ಸರ್ಪದೇವರನ್ನು ಸರಿಯಾದ ರೀತಿಯಲ್ಲಿ ಪೂಜಿಸುವುದು ವಿಶೇಷವಾಗಿ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ. ಇನ್ನು ನಾಗರ ಪಂಚಮಿಯ ಮಹತ್ವವನ್ನು ನೋಡೋದಾದರೆ, ಈ ದಿನದಂದು ಭಕ್ತರು ನಾಗರದೇವನಿಗೆ ಹಾಲು, ಶ್ರೀಗಂಧ, ಹೂವು, ಅಕ್ಕಿ ಇತ್ಯಾದಿಗಳನ್ನು ಅರ್ಪಿಸಿ ಉಪವಾಸ ಆಚರಿಸಿ ಪೂಜಿಸುತ್ತಾರೆ. ನಾಗರ ಪಂಚಮಿಯಂದು ಮಾಡುವ ಪೂಜೆಯಿಂದ ಭಯ, ರೋಗ, ದುಃಖ ಮತ್ತು ಕಾಲಸರ್ಪದೋಷ ನಿವಾರಣೆಯಾಗುತ್ತದೆ ಎಂದು ಕೂಡ ನಂಬಲಾಗಿದೆ. ಜ್ಯೋತಿಷ್ಯ ದೋಷಗಳಿಂದ ಬಳಲುತ್ತಿರುವವರಿಗೆ ಈ ದಿನ ವಿಶೇಷವಾಗಿ ಶುಭವಾಗಿದೆ. ಇನ್ನು ಉಪವಾಸದ ಮಹತ್ವ, ನಾಗರ ಪಂಚಮಿಯ ದಿನ ಉಪವಾಸ ಮಾಡೋದರಿಂದ ಏನು ಮಹತ್ವ ಇದೆ ಅನ್ನೋದನ್ನು ನೋಡೋದಾದರೆ, ನಾಗರ ಪಂಚಮಿಯಂದು ಆಚರಿಸಲಾಗುವ ಉಪವಾಸದ ಮಹತ್ವವು ಸತ್ತೇಶ್ವರಿ ಎಂಬ ದೇವಿಯ ಕಥೆಯೊಂದಿಗೆ ತಳುಕು ಹಾಕಿಕೊಂಡಿದೆ. ಸತ್ತೇಶ್ವರಿ ದೇವಿಯು ಸತ್ತೇಶ್ವರ ಎಂಬ ಸಹೋದರನನ್ನು ಹೊಂದಿದ್ದಳು. ನಾಗರ ಪಂಚಮಿಯ ದಿನದ ದಿನ ಸತ್ತೇಶ್ವರನು ಮರಣ ಹೊಂದಿದನು. ತಮ್ಮ ಸಹೋದರನ ಅಗಲಿಕೆಯಿಂದ ದುಃಖಿತಳಾದ ಸತ್ತೇಶ್ವರಿ ಅಂದು ಆಹಾರವನ್ನು ತ್ಯಜಿಸಿದ್ದಳು. ಆಗ ಆಕೆಗೆ ಆಕೆಯ ಸಹೋದರನು ನಾಗರೂಪದಲ್ಲಿ ಕಾಣಿಸಿಕೊಂಡನು ಎಂದು ಕೂಡ ಹೇಳಲಾಗುತ್ತೆ. ಆ ದಿನದಿಂದ ಮಹಿಳೆಯರು ತಮ್ಮ ಸಹೋದರನ ಹೆಸರಿನಲ್ಲಿ ಉಪವಾಸವನ್ನು ಆಚರಿಸುವ ಸಂಪ್ರದಾಯವು ಕೂಡ ಬೆಳೆದು ಬಂದಿದೆ. ಹಾಗೆ ಈ ಉಪವಾಸದ ಮತ್ತೊಂದು ಉದ್ದೇಶವೆಂದರೆ ಸಹೋದರನಿಗೆ ದೀರ್ಘಾಯುಷ್ಯ ದೊರೆಯಲಿ ಮತ್ತು ಅವನ ಎಲ್ಲ ರೀತಿಯ ದುಃಖಗಳು ಹಾಗೂ ಸಂಕಟಗಳಿಂದ ದೂರವಿರಲಿ ಎಂದು ಪ್ರಾರ್ಥಿಸುವುದು. ನಾಗರ ಪಂಚಮಿಯ ಹಿಂದಿನ ದಿನದಂದು ಪ್ರತಿಯೊಬ್ಬ ಸಹೋದರಿಯು ದೇವರಲ್ಲಿ ಮೊರೆ ಹೋದರೆ ಅದು ಆಕೆಯ ಸಹೋದರನಿಗೆ ಒಳಿತನ್ನುಂಟು ಮಾಡುತ್ತದೆ ಮತ್ತು ಅವನಿಗೆ ರಕ್ಷಣೆಯನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ. ಹಾಗೆ ಪಂಚಮಿಯ ದಿನದಂದು ಹಾವುಗಳಿಗೆ ನಾವು ಹಾಲುಣಿಸುವ ಸಂಪ್ರದಾಯವನ್ನು ಕೂಡ ಮಾಡ್ತೀವಿ.
ಪಂಚಮಿಯಂದು ಹಾವುಗಳಿಗೆ ಹಾಲುಣಿಸುವ ಸಂಪ್ರದಾಯ ಇನ್ನೂ ಕೂಡ ಜೀವಂತವಾಗಿದೆ. ಅನೇಕ ತಜ್ಞರು ಇದನ್ನು ಪರಿಸರಕ್ಕೆ ಹಾನಿಕಾರಕವೆಂದು ಪರಿಗಣಿಸಿದರೂ ಕೂಡ ಅನೇಕ ಭಕ್ತರು ಇದನ್ನು ಇನ್ನೂ ನಂಬಿಕೆಯ ಸಂಕೇತವಾಗಿ ಮಾಡುತ್ತಾರೆ. ದೇವಾಲಯಗಳಲ್ಲಿ ನಾಗದೇವರ ವಿಗ್ರಹ ಅಥವಾ ಚಿತ್ರವನ್ನು ಹಾಲು, ಅರಿಶಿಣ ಮತ್ತು ಶ್ರೀಗಂಧದಿಂದ ಅಭಿಷೇಕ ಮಾಡಿ ಪೂಜಿಸಲಾಗುತ್ತದೆ. ಇನ್ನು ನಾಗಪಂಚಮಿಯ ಪೂಜಾ ವಿಧಾನವನ್ನು ನೋಡೋದಾದರೆ, ನಾಗರ ಪಂಚಮಿಯ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಉಪವಾಸ ಮಾಡುವ ಪ್ರತಿಜ್ಞೆ ಮಾಡಿ ಮತ್ತು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಸ್ನಾನ ಮಾಡಿದ ಬಳಿಕ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಮರದ ಪೀಠದ ಮೇಲೆ ಕೆಂಪು ಬಟ್ಟೆ, ಹುತ್ತದ ಮಣ್ಣಿನ ಹಾವಿನ ವಿಗ್ರಹ ಅಥವಾ ಫೋಟೋ ಇರಿಸಿ ಸರ್ಪದೇವತೆಗಳಿಗೆ ಗಂಗಾಜಲದ ಅಭಿಷೇಕ ಮಾಡಿ ಅರಿಶಿನ, ಕುಂಕುಮ, ಹೂವು, ಅಕ್ಷತೆಗಳನ್ನು ಅರ್ಪಿಸಿ ಇದರೊಂದಿಗೆ ಬಟ್ಟೆ, ಶ್ರೀಗಂಧ, ಅಕ್ಕಿ ಹೂವುಗಳು ಮತ್ತು ಆಭರಣಗಳು ಇತ್ಯಾದಿಗಳನ್ನು ಅರ್ಪಿಸಿ ಧೂಪ ದೀಪಗಳನ್ನು ಹಚ್ಚಿ ಮತ್ತು ಹಣ್ಣುಗಳು, ಸಿಹಿ ತಿಂಡಿಗಳು ಇತ್ಯಾದಿಗಳನ್ನು ಅರ್ಪಿಸಿ ನಾಗಪಂಚಮಿಯ ಕಥೆಯನ್ನು ಕೇಳಿ ಆರತಿ ಮಾಡಿ ಮುಗಿಸುತ್ತಾರೆ. ನಾಗಪಂಚಮಿಯ ಪೂಜಾ ಮಂತ್ರವನ್ನು ನೋಡೋದಾದರೆ, ನಾಗಪಂಚಮಿಯಂದು ಪೂಜೆಯಲ್ಲಿ ಪಠಿಸಲು ಕೆಲವು ಮಂತ್ರಗಳು ಇವೆ. ಅದರಲ್ಲಿ ಒಂದನ್ನು ಹೇಳ್ತಾ ಇದ್ದೀನಿ. ಓಂ ನಾಗೇಂದ್ರಹರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಮಃ. ಈ ಮಂತ್ರವನ್ನು ಹೇಳ್ತಾ ಪೂಜೆ ಮಾಡಿ. ಹಾಗೆ ಈ ವರ್ಷದ ನಾಗಪಂಚಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಸಿಗ್ತೀನಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಮುಂದಿನ ವಿಡಿಯೋದಲ್ಲಿ.